ಸುವರ್ಣಸೌಧದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೋಡಿ, ವಿಜೇಂದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಅನುದಾನ ನೀಡಲಿಲ್ಲ, ಅದರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ BY ವಿಜೇಂದ್ರ. ತೊಗರಿ ಬೆಳೆ ನಾಶದ ಬಗ್ಗೆ ಸರ್ವೇ ಆಗಿಲ್ಲ ಅಂತ ಹೇಳಿದ್ದಾರೆ BY ವಿಜೇಂದ್ರ. ಕೇಂದ್ರದ ಜಲ್ ಜೀವನ್ ಮಿಷನ್ ಈ ಯೋಜನೆ ಬಹಳ ಸಹಕಾರಿ. ಕರ್ನಾಟಕ ಕಾಂಗ್ರೆಸ್ ಉತ್ತರ ಕರ್ನಾಟಕದ ಕುರಿತಂತೆ ಯಾವ ರೀತಿ ಧೋರಣೆಗೆ ಅನುಸರಿಸಿದೆ ಅನ್ನೋದನ್ನ BY ವಿಜೇಂದ್ರ ಪ್ರಸ್ತಾಪ ಮಾಡಿದ್ದಾರೆ. 1.5 ವರ್ಷದಲ್ಲಿ ಅನುದಾನ ಇಲ್ಲ ಅಂತ ಹೇಳಿದ್ರೆ ಹೇಗೆ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ BY ವಿಜೇಂದ್ರ. ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಕುಡಿಯ ನೀರಿನ ಸಮಸ್ಯೆ ಇವೆಲ್ಲದರ ಬಗ್ಗೆನೂ ಸಹ ರಾಜ್ಯ ಸರ್ಕಾರ ಹೆಚ್ಚು ಗಮನ ಹರಿಸಬೇಕು ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ. ನೇರವಾಗಿ ವಿಚಾರಕ್ಕೆ ಬರ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಏನು ರಾಜ್ಯ ಸರ್ಕಾರ ಸೆಪ್ಟೆಂಬರ್ 17ರಂದು ಗುಲ್ಬರ್ಗದಲ್ಲಿ ಸಚಿವ ಸಂಪುಟ ಸಭೆಯನ್ನ ಇಟ್ಕೊಂಡಿದ್ರು. ಐತಿಹಾಸಿಕ ಸಚಿವ ಸಂಪುಟ ಸಭೆ, ಮಹತ್ವದ ಘೋಷಣೆ, ಕಲ್ಯಾಣ ಕರ್ನಾಟಕಕ್ಕೆ ಬಂಪರ್ ಅಂತ ಹೇಳಿ ಒಂದು ಪ್ರತ್ಯೇಕ ಸಚಿವಾಲಯನ ಕೊಡ್ತಕ್ಕಂಥದ್ದಾಗಲಿ, ಸುಮಾರು 11,770 ಕೋಟಿ ರೂಪಾಯಿಗಳ ಒಂದು ಕ್ರಿಯಾ ಯೋಜನೆಯನ್ನ ಬೀದರು, ರಾಯಚೂರು, ಗುಲ್ಬರ್ಗ ಭಾಗಕ್ಕೆ ಕೊಡ್ತೇವೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದ್ರು ಸಹ ಘೋಷಣೆಗೆ ಬಹುತೇಕ 2 ತಿಂಗಳುಗಳ ಕಾಲ ಮುಗಿದಿದೆ. ಆದರೂ ಕೂಡ ಈ ಬಗ್ಗೆ ಸರ್ಕಾರದ ಘೋಷಣೆಗೆ ಉಳಿದಿದೆ ಹೊರತು ಅದರಿಂದ ಯಾವುದೋ ಒಂದು ಹಣ ಬಿಡುಗಡೆ ಆಗಲಿ, ಇದ್ರ ಬಗ್ಗೆ ಏನು ಘೋಷಣೆ ಆದಂತ ಕ್ರಮವನ್ನು ಕೈಗೊಳ್ತಕ್ಕಂಥ ಕೆಲಸ ಆಗಿಲ್ಲ. ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಅನ್ನುವ ವಿನಂತಿಯನ್ನ ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ತಮ್ಮ ಮುಖೇನ. ನಮಗೆಲ್ಲ ತಿಳಿದಿರೋ ಹಾಗೆ ಪ್ರೊಫೆಸರ್ ನಂಜುಂಡಪ್ಪ ವರದಿ, ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಲೂಕುಗಳಿದ್ದು ಅಭಿವೃದ್ಧಿ ಆಗದೆ ಹಿಂದುಳಿದಿರ್ತಕ್ಕಂಥದ್ದು. ಹಾಗಾಗಿ ತಮ್ಮ ಮುಖೇನ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯನ ಮಾಡ್ತೇನೆ. ಇವತ್ತು ತಮ್ಮ ಸರ್ಕಾರ ಬಂದಾಗಿನಿಂದ ಇವತ್ತು ಹಿಂದುಳಿದ ತಾಲೂಕುಗಳಿಗೆ ಯಾವ ರೀತಿ ಅನುದಾನವನ್ನು ಕೊಡಬೇಕು ಅಂತೇಳಿ ತಾವು ಚಿಂತನೆಯನ್ನು ಮಾಡಿದ್ದೀರಿ. ಆ ರೀತಿ ಅನುದಾನಗಳನ್ನು ಇಲ್ಲಿವರೆಗೂ ಏನು ಬಿಡುಗಡೆ ಮಾಡಿದ್ದಾರಾ, ಮತ್ತು ವಿಶೇಷವಾಗಿ ಉದ್ಯೋಗ ಸೃಷ್ಟಿಯ ನಿಟ್ಟಿನಲ್ಲಿ ಯಾವ ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನೋದನ್ನು ಕೂಡ ಈ ಭಾಗದ ಜನರು ಉತ್ತರವನ್ನ ಅಪೇಕ್ಷೆ ವ್ಯಕ್ತಪಡಿಸ್ತಾ ಇದ್ದಾರೆ, ಉತ್ತರ ಸಿಗಬೇಕು ಅಂತ ಹೇಳಿ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಪರಿಷತ್ನಲ್ಲಿ ಮಾತಾಡಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ 11ರಿಂದ ತಾಯಂದಿರ ಸಾವು ವರದಿಯಾಗಿದೆ. ಘಟನೆಯ ಬಳಿಕ ನುರಿತ ವೈದ್ಯರ ತಂಡವನ್ನು ರಚನೆ ಮಾಡಲಾಗಿದೆ. ಪ್ರಕರಣದ ಕುರಿತಂತೆ ಡ್ರಗ್ ಕಂಟ್ರೋಲರ್ ಇಂಡಿಯಾಗೆ ಪತ್ರ ಬರೆದಿದ್ದೇವೆ. ರಿಂಗರ್ ಲ್ಯಾಕ್ಟೇಟ್ ದ್ರಾವಣ ಅದರ ಹೊಸ ಬ್ಯಾಚ್ ನವೆಂಬರ್ 9ರಂದು ಬಳಸಲಾಗಿದೆ. ರಿಂಗರ್ ಲ್ಯಾಕ್ಟೇಟ್ ಬಗ್ಗೆ 10 ತಿಂಗಳ ಹಿಂದೆಯೇ ಅನುಮಾನಗಳಿತ್ತು ಅಂತ ಪರಿಷತ್ನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಅನುಮಾನ ಇತ್ತು ಅಂದಿದ್ರೆ ಬಳಕೆ ಮಾಡಿದ್ಯಾಕೆ ಅನ್ನೋದೇ ಸದ್ಯದ ಪ್ರಶ್ನೆ. ಇದರ ಬಗ್ಗೆ ಹೆಚ್ಚು ಸಂಶಯವನ್ನು ತಜ್ಞ ವೈದ್ಯರು ವ್ಯಕ್ತಪಡಿಸಿದ್ರು. ರಿಂಗರ್ ಲ್ಯಾಕ್ಟೇಟ್ ಬಗ್ಗೆ 10 ತಿಂಗಳ ಹಿಂದೆಯೇ ಅನುಮಾನಗಳಿತ್ತು. ಮಾರ್ಚ್ನಿಂದ ಆಗಸ್ಟ್ವರೆಗೆ ನಾವು ಈ ದ್ರಾವಣ ಬಳಸಲು ಅನುಮತಿಯನ್ನೇ ನೀಡಿರಲಿಲ್ಲ. ರಿಂಗರ್ ಲ್ಯಾಕ್ಟೇಟ್ ಬ್ಯಾಚ್ಗಳನ್ನು ನಾವು ಸ್ಟಾಪ್ ಮಾಡಿದ್ವು ಅಂತ ಕೂಡ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇದನ್ನು ಪೂರೈಕೆ ಮಾಡಿದ್ದು ಪಶ್ಚಿಮ ಬಂಗಾಳದ ಒಂದು ಕಂಪನಿ. ಸೆಂಟ್ರಲ್ ಡ್ರಗ್ ಲ್ಯಾಬೊರೇಟರಿ ಮೂಲಕ ಪಶ್ಚಿಮ ಬಂಗಾಳದ ಕಂಪನಿ ರಿಪೋರ್ಟನ್ನು ಸಲ್ಲಿಸಿತ್ತು ಅಂತ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಮಾತಾಡಿದ್ದಾರೆ. ನಂತರ ಇವತ್ತು ಈ ಒಂದು ವಿಷಯದ ಬಗ್ಗೆ ಬಹಳ ಗಂಭೀರವಾದಂಥ ಮತ್ತು ಅತ್ಯಂತ ಸೂಕ್ಷ್ಮವಾದಂಥ ವಿಷಯದ ಬಗ್ಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮಗೆ ನನ್ನ ಧನ್ಯವಾದಗಳನ್ನು ಹೇಳಿ, ಇವತ್ತು ಏನು
ಬಳ್ಳಾರಿಯ ಸಂಭವಿಸಿದ ತಾಯಂದಿರ ಒಂದು ಘಟನೆಗಳಾಯಿತು, ಮರಣದ ಘಟನೆಗಳಾಯಿತು. ಅದರ ಕುರಿತು ಒಂದು ಹೇಳಿಕೆಯನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದರ ಕಾಪಿಗಳನ್ನು ಕೂಡ ಎಲ್ಲ ಸದಸ್ಯರಿಗೆ ನಾನು ಅವ್ರಿಗೆಲ್ಲರೂ ಕೂಡ ಮುಟ್ಟಿಸ್ತೀನಿ. ಈಗ ಇದು 24ನೇ ನವೆಂಬರ್ 11ನೇ ತಾರೀಕು ಮಾನ್ಯ ಸಭಾಪತಿಗಳೇ, ನವೆಂಬರ್ 9, 10 ಮತ್ತು 11ನೇ ಆ 3 ದಿವಸಗಳಲ್ಲಿ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯ ಸಿಸೇರಿಯನ್ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಅಲ್ಲಿ ಏನು ಶಸ್ತ್ರಚಿಕಿತ್ಸೆ ನಡೀತು, ಅದ ನಂತರ ಅಲ್ಲಿ ಸಾವುಗಳು ಸಂಭವಿಸಿದ ಒಂದು ವರದಿ ಆಯಿತು. ಈ 3 ದಿನಗಳಲ್ಲಿ 34 ಸಿಸೇರಿಯನ್ ಆಪರೇಷನ್ಗಳನ್ನು ಅಲ್ಲಿ ಮಾಡಿದ್ದಾರೆ. ಅದರಲ್ಲಿ 7 ಪ್ರಕರಣಗಳು ಒಂದು ಗಂಭೀರ ಸ್ವರೂಪಕ್ಕೆ ಹೋಯಿತು. ಆ ಒಂದು 7 ಪ್ರಕರಣಗಳಲ್ಲಿ 5 ಬಾಣಂತಿಯರ ಸಾವಿಗೀಡಾಗಿರ್ತಕ್ಕಂಥದ್ದು ಮತ್ತು ಉಳಿದ 2 ಬಾಣಂತಿಯರು ಅವರ ಆಸ್ಪತ್ರೆಯಿಂದ ಗುಣಮುಖರಾಗಿ ಬಿಡುಗಡೆ ಆದರು. ಸೊ 5 ಒಟ್ಟಾರೆ ಈ 7 ಪ್ರಕರಣಗಳಲ್ಲಿ 5 ಬಾಣಂತಿಯರು ಸಾವಿಗೀಡಾಗಿರ್ತಕ್ಕಂಥದ್ದು ಆಗಿರುವಂಥದ್ದು. ಇದು ನಮಗೆ 13ನೇ ತಾರೀಕು ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣವೇ ಮಾನ್ಯ ವಿರೋಧ ಪಕ್ಷ ನಾಯಕರು ನಾವು ಕೂಡಲೇ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಅವ್ರ ಜೊತೆ ಸಂಪರ್ಕ ಮಾಡಿ, ಯಾಕಂದರೆ ಒಂದು ತಂಡವನ್ನು ಅಲ್ಲಿಗೆ ಕಳಿಸಿ ಏನಾಗಿದೆ, ಯಾಕೆಂದರೆ ಅಲ್ಲಿವರೆಗೂ ಯಾವುದೇ ಈ ರೀತಿಯ ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಮತ್ತು ಬಳ್ಳಾರಿಯಲ್ಲೂ ಕೂಡ ಸುಮಾರು ಅಲ್ಲಿವರೆಗೂ ಆ ಆಸ್ಪತ್ರೆಯಲ್ಲಿ 2,000ಕ್ಕಿಂತ ಹೆಚ್ಚು ಹೆರಿಗೆಗಳಾಗಿತ್ತು. ಒಂದು ಕೂಡ ಅಲ್ಲಿ ಯಾರೂ ಕೂಡ ಸಾವನ್ನಪ್ಪಿರಲಿಲ್ಲ. ಆದರೆ ದಿಢೀರಾಗಿ ಈ 3 ದಿವಸದಲ್ಲಿ ಏನು ಬಾಣಂತಿಯರು ತೀರ್ಕೊಳ್ಳುವಂಥದ್ದು ಆಯಿತು, ಅದನ್ನು ನಮ್ಮ ಗಮನಕ್ಕೆ ಬಂದು ಮೊದಲು 2 ತೀರ್ಕೊಂಡಿದ್ರು ಅಂತ ಬಂತು, 3 ತೀರ್ಕೊಂಡ್ರು ಬಂತು. ತಕ್ಷಣ ನಾವು ಒಂದು ಟೀಮನ್ನು ಕಳಿಸ್ತು. ಅವರು ತಜ್ಞ ವೈದ್ಯರು 14ನೇ ತಾರೀಕೆ ಹೋದರು. 14ನೇ ತಾರೀಕು ಹೋಗಿ 16ನೇ ತಾರೀಕು ನಮಗೆ ವರದಿಯನ್ನು ಕೊಟ್ಟರು. ಆ ವರದಿ ಆಧಾರದ ಮೇಲೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಅಲ್ಲಿಯ ವೈದ್ಯರು ಅವರು ಯಾವುದೇ ರೀತಿಯ ಒಂದು ನಿರ್ಲಕ್ಷ್ಯತೆ ಅಥವಾ ಯಾವುದೇ ಕರ್ತವ್ಯ ಲೋಪವನ್ನು ಎಸಗಿಲ್ಲ ಅಂತ ಹೇಳಿ ಅವರ ಒಂದು ವರದಿಯಲ್ಲಿ ಅವರೆಲ್ಲ ಪ್ರೋಟೋಕಾಲ್ಸು ಪ್ರೊಸೀಜರ್ಸು ಎಲ್ಲವನ್ನು ಕೂಡ ಅನುಸರಿಸಿ ಅವ್ರು ಮಾಡಿದ್ದಾರೆ ಅಂತ ಹೇಳಿದರು. ಅದರ ನಂತರ ಅವರ ವರದಿಯಲ್ಲಿ ಕೆಲವು ಇನ್ಸಿಡೆಂಟಲ್ ಫೈಂಡಿಂಗ್ಸನ್ನು ಅವರು ಪ್ರಸ್ತಾಪ ಮಾಡಿದ್ರು. ಏನಂತ ಹೇಳಿದ್ರೆ, ಯಾವ ಆ್ಯಂಟಿಬಯೋಟಿಕ್ಸನ್ನು ಆ ಬಾಣಂತಿಯರ ಮೇಲೆ ಉಪಯೋಗ ಮಾಡ್ತಾಯಿದ್ರು ಅದನ್ನು ಅದೇ ಬ್ಯಾಚನ್ನು ಅವರು ಈ ಎಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.